SC ಮತ್ತೆ ST ಜನಾಂಗಕ್ಕೆ ಸೇರಿದ ಜಮೀನುಗಳನ್ನು ನೀವು ಖರೀದಿ ಮಾಡಬಹುದಾ ಖರೀದಿ ಮಾಡಬಾರ್ದಾ ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ ತಿಳಿಸ್ಕೊಡ್ತೀನಿ. 1 ಎಕರೆ ಜಮೀನು ರಾಹುಲ್ಗೆ ಗೌರ್ಮೆಂಟ್ ಕಡೆಯಿಂದ ಗ್ರಾಂಟ್ ಆಗಿರುತ್ತೆ. ರಾಹುಲ್ ಸೇರಿರೋದು SC ST ಜನಾಂಗಕ್ಕೆ. ಈಗ ಈ ಜಮೀನಿನ ಮೂಲ ಓನರ್ ಬಂದು ರಾಹುಲ್. ಮುಂಚೆ ಗೌರ್ಮೆಂಟ್ ಅಲ್ಲಿ ರೂಲ್ಸ್ ಇತ್ತು 25 ಅಥವಾ 30 ವರ್ಷದ ನಂತರ ಇದನ್ನ ಉಪಯೋಗ ಮಾಡಬಹುದು ಮಾರಾಟಕ್ಕೆ ಅಥವಾ ವಹಿವಾಟಿಗೆ ಅಂತ ಅನ್ಬಿಟ್ಟು. ಹೊಸ ರೂಲ್ಸಿನ ಪ್ರಕಾರ ರಾಹುಲ್ ತನ್ನ ಕಷ್ಟಕ್ಕೆ ರಮೇಶನಿಗೆ ತನ್ನ 1 ಎಕರೆ ಜಮೀನನ್ನು ಮಾರುತ್ತಾನೆ. ರಮೇಶ್ ಯಾವ ಜಾತಿ ಜನಾಂಗಕ್ಕೂ ಸೇರಿದರೂ ಕೂಡ ಅವನ ವಿರುದ್ಧ ಏನಾದ್ರೂ ಕೇಸ್ ಫೈಲ್ ಮಾಡಿದಾಗ ಈ 1 ಎಕರೆ ಜಮೀನು ಮರಳಿ ವಾಪಸ್ ರಾಹುಲ್ನ ಹೆಸರಿಗೆ ಆಗುತ್ತೆ. ಇದು ಒಂದೇ ಸರಿ ಆಗ್ಬಹುದು ಅಂತ ಏನ್ ರೂಲ್ಸ್ ಇಲ್ಲ. ಇವ್ನ್ ಮತ್ತೆ ಯಾರಿಗಾದ್ರೂ ಬೇರೆಯವ್ರಿಗೆ ಮಾರಬಹುದು, ತಿರ್ಗಾ ಅವ್ರ ಮೇಲೆ ಕೇಸ್ ಫೈಲ್ ಮಾಡುವುದು, ಮತ್ತೆ ಆ ಜಾಗವನ್ನು ಇವನ ಹೆಸರಿಗೆ ಮಾಡ್ಕೋಬಹುದು. ಈ ಎಲ್ಲ ಪ್ರಾವಿಷನ್ ಇರೋದು ಕೇವಲ SC ST ಜನಾಂಗಕ್ಕೆ ಸೇರಿದ ಗವರ್ಮೆಂಟ್ ಗ್ರಾಂಟೆಡ್ ಲ್ಯಾಂಡಿಗೆ ಮಾತ್ರ. ನೀವ್ ಯಾವಾಗ SC ಮತ್ತೆ ST ಅವ್ರ ಜಮೀನ ಖರೀದಿ ಮಾಡಬಹುದು ಅಂತ ಅಂದ್ರೆ ಮೂಲ ಓನರ್ ಜನರಲ್ ಆಗಿದ್ದು ಆ ಜಮೀನಿನ ಖರೀದಿ ಮಾಡಿದ್ದು SC ಮತ್ತೆ ST ಅವರಾಗಿದ್ದು ಆಗ ನೀವು ಆರಾಮಾಗಿ ಯಾವ್ದೇ ಯೋಚನೆ ಇಲ್ದಿರ ಇವರ ಜಮೀನನ್ನು ಖರೀದಿ ಮಾಡಬಹುದು. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ತಂದಿದ್ದು ಈ ಜಾತಿ ಜನಾಂಗಕ್ಕೆ ಯಾವುದೇ ರೀತಿಯ ಮೋಸ ವಂಚನೆ ಆಗ್ಬಾರ್ದು ಅಂತ. ಆದ್ರೆ ಇದು ತುಂಬಾ ಕಡೆ ಮಿಸ್ಯೂಸ್ ಆಗ್ತಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಷಯದಲ್ಲಿ ಮತ್ತೆ PTCL ಆಕ್ಟ್ ನಲ್ಲಿ ತುಂಬಾ ಕ್ಲಾಸಸ್ ಇದೆ, ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳಕ್ ಆಗಲ್ಲ. ಈ ವಿಡಿಯೋನ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜ್ ಹರೀಶ್ ಪಾರ್ಥ ಅನ್ನ ಫಾಲೋ ಮಾಡಿ.